ಸೊ ಓಕೆ, ಈಗ ನಾವೇನು ಮಾಡೋಣ, ಫಸ್ಟ್ ಪ್ರಾಬ್ಲಮ್ ಮಾಡೋಣಲ್ವಾ. ನೋಡಿ, ಇದನ್ನ ನೆನ್ಪಿಟ್ಕೋಬೇಕು ನೀವು. ಏನು ನೆನ್ಪಿಟ್ಕೊಳ್ಳೋ? ಗೇರ್ ಎ ಅಂದರೆ ಯಾವುದು, ಗೇರ್ ಎ ಅಂದರೆ ಯಾವುದು, ಮತ್ತೆ ಗೇರ್ ಬಿ ಅಂದರೆ ಯಾವುದು. ನೋಡಿ ಹೆಂಗಿದೆ ನೋಡು, ಎ ಫಸ್ಟ್, ಆ ತಗಡೆ ಬಿ ಇದೆ, ಅದೇ ಲೈನಲ್ಲೇ ಸಿ, ಆಮೇಲೆ ಡಿ, ಆಮೇಲೆ ಜಿಗ್ಜಾಗ್ ಇ, ಎಫ್, ಜಿ, ಎಚ್. ಅಲ್ಲೇನಪ್ಪ ಜಿಗ್ಜಾಗ್ ಇದೆ ನೋಡು. ಫಸ್ಟ್ ಏನಿದೆ, ಎ ಇದೆ, ಬಿ ಇದೆ, ಅದೇ ಶಾಫ್ಟ್ ಮೇಲೆ ಸಿ ಇದೆ, ಅದಕ್ಕೆ ಮ್ಯಾಚ್ ಆಗೋದು ಡಿ. ನೆಕ್ಸ್ಟ್ ಜಿಗ್ಜಾಗ್, ಡಿ ಆದ್ಮೇಲೆ ಇ, ಇ ಆದ್ಮೇಲೆ ಎಫ್, ಎಫ್ ಆದ್ಮೇಲೆ ಜಿ, ಜಿ ಆದ್ಮೇಲೆ ಎಚ್. ಸೊ ದಿಸ್ ಯು ಶುಡ್ ರಿಮೆಂಬರ್. ಆಯ್ತಾ? ಡ್ರಾ ಹೋದ್ರೆ ನೋಡ್ಲಿದೆ. ಸೊ ಫಸ್ಟ್ ಏನಿದೆ ನೋಡು, ಎ ಅಲ್ವಾ, ಎ ಇಸ್ ದೇರ್, ಅಂಡ್ ದೆನ್ ಬಿ, ಅದೇ ಲೈನಲ್ಲೇ ಹೋದ್ರೆ ಸಿ, ಅದಕ್ಕೆ ಮ್ಯಾಚ್ ಆಗೋದ್ಮೇಲೆ ಡಿ. ನೆಕ್ಸ್ಟ್ ಜಿಗ್ಜಾಗ್, ಡಿ ಆದ್ಮೇಲೆ ನೋಡು ಇ, ಇದಕ್ಕೆ ಮ್ಯಾಚ್ ಆಗೋದು ಎಫ್, ಮತ್ತೆ ಜಿಗ್ಜಾಗ್, ಎಫ್ ಆದ್ಮೇಲೆ ಜಿ, ಜಿ ಆದ್ಮೇಲೆ ಅದಕ್ಕೆ ಮ್ಯಾಚ್ ಆಗೋದು ಎಚ್. ಸೊ ಯು ಶುಡ್ ರಿಮೆಂಬರ್ ದೀಸ್ ಥಿಂಗ್ಸ್. ಅರ್ಥ ಆಯ್ತಾ? ಓಕೆ. ಸೊ ಈಗ ನೋಡೋಣ ಏನು ಪ್ರಾಬ್ಲಮ್ ಇದು. ಎ 4 ಸ್ಪೀಡ್ ಗೇರ್ ಬಾಕ್ಸ್ ಇಲ್ಲಿದೆ. ಎ 4 ಸ್ಪೀಡ್ ಗೇರ್ ಬಾಕ್ಸ್. ಗಿವನ್ ಫಸ್ಟ್ ಬರ್ಕೊಂಡು ಗಿವನ್. ಗಿವನ್ 4 ಸ್ಪೀಡ್ ಗೇರ್ ಬಾಕ್ಸ್ ಅಂದ್ರೆ ಎಷ್ಟಿದೆ? ಇವಾಗ G1, G2, G3, G4 ಅಥವಾ G ಟಾಪ್ ಅಂತ ಕರೀತಾರೆ. G ಟಾಪ್. ಇಷ್ಟು ಗೇರ್ಸ್ ಇದೆ, 4 ಗೇರ್ ಇದಾವೆ. ನೆಕ್ಸ್ಟ್ ಇಷ್ಟು ಹ್ಯಾವ್ ದ ಫಾಲೋಯಿಂಗ್ ಗೇರ್ ರೇಷಿಯೋಸ್ ನೋಡ್ಲಿದೆ. 1.0, 1.5, 2.48 ಅಂಡ್ 3.93 ಅಂತ ಇದೆಯಪ್ಪ. ಕರೆಕ್ಟಾ? ಇದರಲ್ಲಿ 1.0 ಇದೆಯಲ್ಲ, ಇದು ಫಸ್ಟ್ ಗೇರಾ ಟಾಪ್ ಗೇರಾ? ಇದೆಯಲ್ಲ, ಇದು ಫಸ್ಟ್ ಗೇರಾ ಟಾಪ್ ಗೇರಾ ಹೇಳ್ರಿ? ಏನ್ರ ಹುಡುಗ್ರ ಥಿಂಕ್ ಮಾಡ್ಬಿಟ್ಟು ಹೇಳ್ರಿ. 1.0 ಅಂತ ಇದೆಯಲ್ಲ, ಇದು ಫಸ್ಟ್ ಗೇರಾ ಇಲ್ಲ ಟಾಪ್ ಗೇರಾ? ಎಲ್ರು ಇದ್ದೀರಾ? ಹೋಗ್ಲಿ, ಇದು ಫಸ್ಟ್ ಗೇರ್. ಆಮೇಲೆ 3.93 ಅನ್ನೋದು, ಈ 3.93 ಅನ್ನೋದು ಯಾವ್ದು? ಫಸ್ಟ್ ಗೇರಾ ಇದು ಟಾಪ್ ಗೇರಾ? 3.93 ಟಾಪ್ ಗೇರಾ? ಫಸ್ಟ್ ಗೇರ್. ಹಾ ನೋಡೋ, ಯಾವಾಗ್ಲೂ ಫಸ್ಟ್ ಗೇರ್ ರೇಷಿಯೋ ಜಾಸ್ತಿ ಇರ್ತದಲ್ವೇನೋ. ಕರೆಕ್ಟಾ? ಫಸ್ಟ್ ಗೇರ್ ರೇಷಿಯೋ ಜಾಸ್ತಿ ಇರ್ತದೆ. ಟಾಪ್ ಗೇರ್ ಆಕ್ಚುಲಿ 1:1 ಇರ್ತದೆ. ಟಾಪ್ ಗೇರ್ ಅದು ಎಷ್ಟಿರ್ತದೆ? 1:1 ನೋಡು, ಅದಕ್ಕೆ 1:1 ಇದೆ. ಸೊ ಇದು ದಿಸ್ ಈಸ್ ಯುವರ್ ಫಸ್ಟ್ ಗೇರ್. 3.93 ಅನ್ನೋದು ಫಸ್ಟ್ ಗೇರ್. ನೆಕ್ಸ್ಟ್ 2.48 ಅನ್ನೋದು ಸೆಕೆಂಡ್ ಗೇರ್, 1.5 ಅನ್ನೋದು ಥರ್ಡ್ ಗೇರ್, 1.0 ಅನ್ನೋದು ಟಾಪ್ ಗೇರ್ ನೋಡ್ಲಿದೆ. ಸೊ ಅದಕ್ಕೆ ಈಗ ಅದನ್ನ ಬರ್ಕೋಬೇಕಲ್ವಾ? ಸೊ ಈಗ ಬರ್ಕೋಣ. ಸೊ G1 = ಎಷ್ಟಿದೆ? 3.93. G2 = 2.48. G3 = 1.5. G ಟಾಪ್ ಆರ್ G4 ಅಂತ ಇದಕ್ಕೆ. G ಟಾಪ್ ಆರ್ G4 ಎಷ್ಟು? 1. ಇಷ್ಟು ಕೊಟ್ಟಿದ್ದಾನೆ, ಹೌದಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ನೋಡು. ದ ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ಲೇ ಶಾಫ್ಟ್ ಅಂಡ್ ಮೇನ್ ಶಾಫ್ಟ್ ಈಸ್ 73.12. ನೋಡ, ಇಲ್ಲಿದೆ ನೋಡಿ. ಅದನ್ನ ಆಫ್ ಮಾಡು. ಯಾವ್ದೋ ಬೇರೆ ನೋಡ್ತಾ ನೋಡು ವಿಡಿಯೋವನ್ನು. ನೋಡಿ, ಈಗ ಲೇ ಶಾಫ್ಟ್ ಅಂದ್ರೆ ಯಾವ್ದಪ್ಪ? ಇದು ಲೇ ಶಾಫ್ಟ್ ಅಲ್ಲೇನ? ದಿಸ್ ಇಸ್ ಯುವರ್ ಲೇ ಶಾಫ್ಟ್. ಮೇನ್ ಶಾಫ್ಟ್ ಅಂದ್ರೆ ಯಾವುದು? ದಿಸ್ ಇಸ್ ದ ಮೇನ್ ಶಾಫ್ಟ್, ಹೌದಾ? ಇವೆರಡರ ಡಿಸ್ಟೆನ್ಸ್, ಎಷ್ಟಿದೆ ಡಿಸ್ಟೆನ್ಸ್? ಇದು ಎಷ್ಟು? ದಟ್ ಈಸ್ 73.12. ದಿಸ್ ಡಿಸ್ಟೆನ್ಸ್ ಈಸ್ 73.12. ದಿಸ್ ಈಸ್ ಕಾಲ್ಡ್ ಆಸ್ ಎಲ್. ನಾನು ಇನ್ನೇ ಹೇಳಿದ್ನಲ್ಲ ಎಲ್ ಅಂದ್ರೆ ಏನು ಅಂತ ಹೇಳಿ. ಸೊ ದಿಸ್ ಇಸ್ ಎಲ್. ಎಲ್ = ಏನಾಗುತ್ತೆ ಗೊತ್ತಾ? ಎಲ್ = ಫಾರ್ಮುಲಾ ಇದೆ, m × TA + TB/2 ಅಂತ ಒಂದು ಫಾರ್ಮುಲಾ ಇದೆ, ಹೌದಲ್ಲ? ನಿನ್ನೆ ಹೇಳಿದಿನ ಇದನ್ನ. ಸೊ ನೆಕ್ಸ್ಟ್, ಸೊ ಅದನ್ನ ಬರ್ಕೊಳ್ಳಿ ಈಗ, ಎಲ್ ಅಂತ ಬರ್ಕೊಳ್ಳೋಣ. ಸೊ ಏನ್ ಕೊಟ್ಟಿದ್ದಾರೆ ಮತ್ತೆ? he has given L = 73.12 mm. It is given. Next, smallest pinion is to have at least 12 teeth. ನೋಡ, ಈ ಗೇರ್ ಬಾಕ್ಸ್ ಅಲ್ಲಿ ಯಾವ್ದು ಚಿಕ್ಕದು ಹೇಳು? ಚಿಕ್ಕ ಗೇರ್ ಯಾವುದು? ಹೌದಾ?
ನೋಡಿ ಎ ಗೇರ್, ದಿಸ್ ಇಸ್ F sir. ಎ ಗೇರ್ ಇಸ್ ಸ್ಮಾಲೆಸ್ಟ್. F gear sir. ಹಾ, ಎಫ್ ಗೇರ್. ಅಥವಾ ಇಲ್ಲಿ ನೋಡಿದ್ರೆ ಇಲ್ಲಿ ತೋರಿಸಿದ್ದೇನೆ, ಬಟ್ ಎನಿ ಗೇರ್ ಬಾಕ್ಸ್ ಅಲ್ಲಿ ಯಾವಾಗ್ಲೂ ಎ ಗೇರ್ ಚಿಕ್ಕದಿರ್ತದೆ. ಇಲ್ಲಿ ಹಂಗಿದೆ ಸ್ಕೆಚ್ ಅಲ್ಲಿ, ಬಟ್ ನಾರ್ಮಲಿ ಈ ಎ ಗೇರ್ ಇದೆ ನೋಡು, ಎ ಗೇರ್ ಇದು ಚಿಕ್ಕಿರ್ತದೆ. ಇಲ್ಲಾಂದ್ರೆ ಈ ಸಿ, ಇಲ್ಲ ಇದು ರಿವರ್ಸ್ ಗೇರ್. ಸೊ ಇದು ಸಿ ಆಕ್ಚುಲಿ ಫಸ್ಟ್ ಗೇರ್ ಏನೋ, ದಿಸ್ ಇಸ್ ಫಸ್ಟ್ ಗೇರ್. ಸೊ ಒಂದು ಗೇರ್ ಬಾಕ್ಸ್ ಅಲ್ಲಿ ನೋಡಿದ್ರೆ ಇದು ಇತ್ತಲ್ಲ, ಇದು ಕ್ಲಚ್ ಶಾಫ್ಟ್ ಅಲ್ಲಿರೋ ಗೇರ್ ಇತ್ತು ನೋಡು, ಅದು ಸ್ಮಾಲೆಸ್ಟ್ ಇರ್ತದೆ. ಅದು ಬಿಟ್ರೆ ನೆಕ್ಸ್ಟ್ ಗೇರ್ ಯಾವುದು? ಲೇ ಶಾಫ್ಟ್ ಅಲ್ಲಿರೋ ಫಸ್ಟ್ ಗೇರ್. ಇದು ಲೇ ಶಾಫ್ಟ್ ಅಲ್ವಾ? ಸೊ ಲೇ ಶಾಫ್ಟ್ ಅಲ್ಲಿ ನೋಡಿ, ಇದು ಲೇ ಶಾಫ್ಟ್ ಅಲ್ಲಿನ, ಇದು ಲೇ ಶಾಫ್ಟ್. ಲೇ ಶಾಫ್ಟ್ ಅಲ್ಲಿ ಫಸ್ಟ್ ಗೇರ್ ಯಾವುದು? ಇದು ಸಿ. ಇದು ಚಿಕ್ಕದಿರ್ತದೆ. ಇಲ್ಲಾಂದ್ರೆ ಇದು ಕ್ಲಚ್ ಶಾಫ್ಟ್. ಕ್ಲಚ್ ಶಾಫ್ಟ್ ಇರೋ ಫಸ್ಟ್ ಗೇರ್ ಯಾವುದು? ಎ. ಇದು ಚಿಕ್ಕದಿರ್ತದೆ. ಇವೆರಡರಲ್ಲಿ ಒಂದು ಚಿಕ್ಕದಿರ್ತದೆ ಯಾವಾಗಲೂ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ವಿ ಕ್ಯಾನ್ ಕನ್ಸಿಡರ್ ಟಿ ಎ ಆರ್ ಟಿ ಸಿ ಅಂತ ಕನ್ಸಿಡರ್ ಮಾಡ್ಬೋದು ಅದನ್ನು. ಓಕೆನಾ? ಕ್ಲಿಯರಾ? ಸೊ ವಿಲ್ ಕನ್ಸಿಡರ್ ದಟ್ ಆಸ್ ಟಿ ಎ. ಓಕೆನಾ? ಸೊ ಇಟ್ ಈಸ್ ಟಿ ಎ. ಸೊ ಟಿ ಎ ಇಸ್ ಗಿವನ್ ಎಷ್ಟು? 12 ಟೀತ್. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರ? ಸ್ಮಾಲೆಸ್ಟ್ ಪಿನಿಯನ್ ಅಂದ್ರೆ ಯಾವಾಗಲೂ ಕ್ಲಚ್ ಶಾಫ್ಟ್ ಪಿನಿಯನ್ ಆರ್ ಫಸ್ಟ್ ಗೇರ್ ಲೇ ಶಾಫ್ಟ್ ಪಿನಿಯನ್, ಇವೆರಡೇ ಸ್ಮಾಲೆಸ್ಟ್. ಇಲ್ಲಿ ಇದರ ಪ್ರಕಾರ ಅಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿದೆ ವಿತ್ ಡಯಾಮೆಟ್ರಲ್ ಪಿಚ್ ಆಫ್ 3.25 mm. ಡಯಾಮೆಟ್ರಲ್ ಪಿಚ್ ಆಫ್ 3.25 mm. ಸೊ ಇದು ಈ ತರ 3.25 mm ಕೊಟ್ಟ ಅನ್ಕೋ, ಇದು ಆಕ್ಚುಲಿ ತಪ್ಪು ಕೊಟ್ಟಿದೆ ನೀನು. ಡಯಾಮೆಟ್ರಲ್ ಪಿಚ್ ಅಲ್ಲ ಅದು, ಅದೇನದು ಮಾಡ್ಯೂಲ್ ಅಂತ ಬರ್ತದೆ. ಮಾಡ್ಯೂಲ್ ನೋಡೋಣ, ಇಲ್ಲಿ ಏನ್ ಮಾಡಿದೆ ನೋಡೋಣ. ಡಯಾಮೆಟ್ರಲ್ ಪಿಚ್ ಮಾಡಿದಾನ ನೋಡೋಣ. ನೋಡಿ, ತಪ್ಪು ಮಾಡಿದೆ ನೋಡಿ ಇಲ್ಲಿ. ಸೊ ಆಕ್ಚುಲಿ ಡಯಾಮೆಟ್ರಲ್ ಪಿಚ್ ಅಂದ್ರೆ ಏನು? ನೀವು ನೋಡಿದ್ರೆ ಸರ್ಕ್ಯುಲರ್ ಪಿಚ್, ಡಯಾಮೆಟ್ರಲ್ ಪಿಚ್ ಇತ್ತಲ್ಲ, ಪೈ ಇಂಟು ಡಿ ಬೈ ಟಿ ಅಂದ್ರೆ ಡಯಾಮೆಟ್ರಲ್ ಪಿಚ್ ಅಲ್ವಾ? ಸೊ ಇದು ಇಲ್ಲಿ ಪ್ರಾಬ್ಲಮ್ ಅಲ್ಲಿ ತಪ್ಪಿಟ್ಟಿದೆ ನಾವು. ಇದು ಡಯಾಮೆಟ್ರಲ್ ಪಿಚ್ ಅಲ್ಲ, ಇದೇನಿದು ಮಾಡ್ಯೂಲ್. ಏನ್ ಕೊಡ್ಬೇಕಾಗಿತ್ತು ಇಲ್ಲಿ? ಮಾಡ್ಯೂಲ್ ಕೊಡ್ಬೇಕಾಗಿತ್ತು. ಸೊ ಮಾಡ್ಯೂಲ್ ಅಂದ್ರೆ ಇದು 3.25 mm ಅಂದ್ರೆ ಮಾಡ್ಯೂಲ್ ಇದು, ಸರಿನಾ? ಸೊ ಅದಕ್ಕೆ ಮಾಡಿ ಇದು ಮಾಡ್ಯೂಲ್. ಎಂ ಇಸ್ ಈಕ್ವಲ್ ಟು 3.25 mm. ಆಯ್ತಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ನೆಕ್ಸ್ಟ್ ಫೈಂಡ್ ದ ನಂಬರ್ ಆಫ್ ಟೀತ್ ಆನ್ ದ ವೇರಿಯಸ್ ವೀಲ್ಸ್, ಫೈಂಡ್ ಎಕ್ಸಾಕ್ಟ್ ಗೇರ್ ರೇಷಿಯೋ. ಏನ್ ಮಾಡ್ತಾನೆ ಈಗ? ಬೇರೆ ಬೇರೆ ಟೀತ್ ಯಾವ ಹೇಳು? ಈಗ ಕೊಟ್ಟಿದ್ದಾನೆ ಗೊತ್ತಾವನು? ರೇಷಿಯೋ ಈಸ್ ಗಿವನ್ ಆಲ್ರೆಡಿ. ರೇಷಿಯೋ ಕೊಟ್ಟಿದ್ದಾನೆ 1.0, 1.5, 2.4 to 3.9 ಕೊಟ್ಟಿದ್ದಾನೆ. ಇವಾಗ ನಾವೇನ್ ಮಾಡ್ಬೇಕು? ಎಲ್ಲ ಕಂಡಿಡಬೇಕು. ಏನ್ ಕಂಡಿಡಬೇಕು? ಟಿ ಎ ಅಂದ್ರೆ ಏನು, ಟಿ ಬಿ ಅಂದ್ರೆ ಏನು, ಟಿ ಜಿ ಅಂದ್ರೆ ಎಷ್ಟು, ಟಿ ಅಂದ್ರೆ ಎಷ್ಟು, ಟಿ ಸಿ ಅಂದ್ರೆ ಎಷ್ಟು, ಟಿ ಡಿ ಅಂದ್ರೆ ಎಷ್ಟು, ಟಿ ಎಫ್ ಅಂದ್ರೆ ಎಷ್ಟು, ಟಿ ಎಚ್ ಅಂದ್ರೆ ಎಷ್ಟು, ಎಲ್ಲ ಕಂಡಿಡಬೇಕು ನಾವು. ಅಷ್ಟು ಟೀತ್ ಕಂಡಿಡಬೇಕು. ಮತ್ತೆ ಫೈನಲ್ ಆಗಿ ಏನಾಗುತ್ತೆ? ಗೇರ್ ರೇಷಿಯೋ ಚೇಂಜ್ ಆಗುತ್ತೆ. ಗೇರ್ ರೇಷಿಯೋ ಏನಾಗುತ್ತೆ? ಚೇಂಜ್ ಆಗುತ್ತೆ. ಇಷ್ಟೇ ಬರಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ ಕೊನೆಗೆ. ಮತ್ತೆ ಯಾಕೆ ಗೊತ್ತಾ? ಯಾಕೆ ಅಂದ್ರೆ ನಾವೇನ್ ಮಾಡ್ತೀವಿ? ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಲ್ಲ, ಕ್ಯಾಲ್ಕುಲೇಟ್ ಮಾಡ್ಬೇಕಾದಾಗ ಏನಾಗುತ್ತೆ? ಈ ಗೇರ್ ರೇಷಿಯೋ ಎಕ್ಸಾಕ್ಟ್ ಬರಲ್ಲ. 12 ಹಿಂಗ್ ಬರಲ್ಲ. ಏನ್ ಬರ್ತದೆ ಗೊತ್ತಾ? 12.2 ಬರುತ್ತೆ, ಅಥವಾ 14 ಬರಲ್ಲ, 14.7 ಬರುತ್ತೆ. ಅವ್ರು ಏನ್ ಮಾಡ್ತೀವಿ? ಅಪ್ರಾಕ್ಸಿಮೇಟ್ಲಿ 15 ಅಂತೀವಿ. ಈ 12.2 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 12 ಅಂತೀವಿ. ಸೊ ಅವಾಗ ಏನಾಗುತ್ತೆ? ಗೇರ್ ರೇಷಿಯೋ ಕೂಡ ಏನಾಗುತ್ತೆ? ಚೇಂಜ್ ಆಗುತ್ತೆ. ಈ ಗೇರ್ ರೇಷಿಯೋದಲ್ಲಿ ಎಕ್ಸಾಕ್ಟ್ ಬರಲ್ಲ. ಇದು ಇದೇನ್ ಬರ್ಬೋದು? 1.01 ಬರ್ಬೋದು, 1.56 ಬರ್ಬೋದು, ಈ ತರ ಬರ್ಬೋದು. ಸೊ ಅದನ್ನ ಇಲ್ಲಿ ನೋಡಿ, ಫೈಂಡ್ ಎಕ್ಸಾಕ್ಟ್ ಗೇರ್ ರೇಷಿಯೋ ಅಂತ. ಹೌದಾ? ದಿಸ್ ಇಸ್ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್. ಇದನ್ನ ಮಾಡೋಣ. ಇನ್ನೊಂದು ಏನೋ ಇದೆ ಇಲ್ಲಿ ನೋಡೋಣ. ಇದೇನಿದು? ಓಕೆ, ಇಲ್ಲೊಂದಿದೆ, ಆಮೇಲೆ ಮಾಡ್ತವ. ಈಗ ಸದ್ಯಕ್ಕೆ ಶುರು ಮಾಡಿದೀವಲ್ಲ, ಇದನ್ನ ಮಾಡ್ಬಿಡೋಣ. ಓಕೆ, ರೈಟ್, ಇದನ್ನ ಮಾಡ್ಬಿಡೋಣ. ಓಕೆನಾ? ಸೊ ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ನಾವು? ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂತಂದ್ರೆ, ವಿ ಹ್ಯಾವ್ ಟು ಫೈಂಡ್ ಔಟ್. ಏನ್ ಮಾಡ್ಬೇಕೀಗ? ಸೊ ಟಿ ಎ ಇಸ್ ಗಿವನ್, ಆಮೇಲೆ ಇಟ್ ಇಸ್ 12 ಟೀತ್ ಅಂತ ಕೊಟ್ಬಿಟ್ಟಿದ್ದಾನೆ. ಮಾಡ್ಯೂಲ್ ಇಸ್ ಗಿವನ್, ಹೌದಾ? ಅಂಡ್ ದೆನ್ ದಿ ಗೇರ್ ರೇಷಿಯೋಸ್ ಆರ್ ಗಿವನ್. ಗೇರ್ ರೇಷಿಯೋ ಕೊಟ್ಬಿಟ್ಟಿದ್ದಾನೆ. ಸೊ ಏನ್ ಮಾಡಿದ್ದಾನೆ ನೋಡೋಣ ಅವನು? ಸೆಂಟರ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, 3.25 ಎಲ್ಲ ಮಾಡ್ತಾರೆ. ಇದು ಟಿ ಎ ಪ್ಲಸ್ ಟಿ ಬಿ ಕೊಟ್ಟು ಇಷ್ಟು ಬರ್ತದೆ. ಈಗ ಟಿ ಎ ವ್ಯಾಲ್ಯೂ ಗೊತ್ತಿದೆ ನಮಗೆ, ಅದು ಬಂದ್ಬಿಡ್ತದೆ. ಓಕೆ, ಲೆಟ್ ಅಸ್ ಸಿ. ಸೊ ಇಷ್ಟ ಆಯ್ತಲ್ಲ. ಈಗ ಸೊಲ್ಯೂಷನ್ ಏನಪ್ಪ? ಈಗ ನಾವೇನು ಕಂಡಿಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ ಟಿ ಎ ಅಂದ್ರೆ ಏನು ಕಂಡಿಡಬೇಕು, ಟಿ ಬಿ ವ್ಯಾಲ್ಯೂ ನಮ್ಗೆ ಕಂಡಿಡಬೇಕು, ಟಿ ಸಿ ವ್ಯಾಲ್ಯೂ ವಿ ಹ್ಯಾವ್ ಟು ಫೈಂಡ್ ಔಟ್, ಟಿ ಡಿ ವ್ಯಾಲ್ಯೂ ವಿ ಹ್ಯಾವ್ ಟು ಫೈಂಡ್ ಔಟ್, ಟಿ ಎಫ್ ವ್ಯಾಲ್ಯೂ ಎಷ್ಟು ಕಂಡಿಡಬೇಕು,
ಟಿ ವ್ಯಾಲ್ಯೂ ಎಷ್ಟು ಅಂತ ನಾವು ಕಂಡುಹಿಡಬೇಕು. ಇಷ್ಟು ಕಂಡುಹಿಡಬೇಕು. ಕಂಡುಹಿಡಿದ ಮೇಲೆ ಹೊಸದಾಗಿ G1, G2, G3, G4 ಇಷ್ಟು ಕಂಡುಹಿಡಬೇಕು. ಸೊ ಈಗ ನಾವು ಸೊಲ್ಯೂಷನ್ಗೆ ಹೋಗೋಣ. ಸೊಲ್ಯೂಷನ್ ವಿ ನೋ ದ್ಯಾಟ್ distance between lay shaft and main shaft is equal to L, that is equal to M into TA plus TB by 2 ಅಲ್ವಾ. ಸೊ ಇಲ್ಲಿ ವಿ ನೋ ಏನು ಗೊತ್ತಿದೆ ನಮಗೆ, ಎಲ್ ಗೊತ್ತಿದೆ. ಎಲ್ ವ್ಯಾಲ್ಯೂ 73.12 is equal to what is the M value, that is also given, that is 3.25, and TA value is given. TA value is given ಇಲ್ಲಿ TA ಎಷ್ಟಿದೆ 12 ಕೊಟ್ಟಿದ್ದೇನೆ ಅಲ್ವಾ. ಸೊ TA value is given here, that is 12. ಸೊ ನಾವು ಏನು ಇಲ್ಲಿ ವಿಲ್ ರೈಟ್ 12 here, 12 plus TB divided by 2. ಓಕೆನಾ? ಆಲ್ ರೈಟ್. ಸೊ ಈಗ ವಿಲ್ ಟೇಕ್ ಕ್ಯಾಲ್ಕುಲೇಟರ್. ಓಕೆ, ಕ್ಯಾಲ್ಕುಲೇಟರ್ ತೊಗೊಂಡ್ವಾ? ಪಕ್ಕದಲ್ಲಿ ಇಟ್ಕೊಳ್ಳೋಣ, ಇಲ್ಲಿ ಇಟ್ಕೊಳ್ಳೋಣ ಪಕ್ಕದಲ್ಲಿ. ಸೊ ಎಷ್ಟಿದೆ ಈಗ? ಈಗೇನಾಗುತ್ತೆ ಗೊತ್ತಾ, ಈಗ ವಿಲ್ ಸಿಂಪ್ಲಿಫೈ ಇಟ್. ಸಿಂಪ್ಲಿಫೈ ಅಂದರೆ 3.25 by 2 ಮಾಡೋಣ. ಓಕೆನಾ? ಸೊ 3.25 by 2 is 1.625 ಅಲ್ವಾ. ಸೊ ಇಲ್ಲಿ ಬರ್ಕೊಳ್ಳೋಣ, ಏನು ಬರ್ಕೊಳ್ಳೋಣ? 73.12 is equal to 1.625. ಓಕೆ, 1.625 12 plus TB ಇಷ್ಟ ಆಯ್ತಲ್ಲ. ಈಗ ನೋಡಿ, ಈಗೇನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇದು ಇಲ್ಲಿ ಹೋಗುತ್ತೆ, ತಗಡೆ ಬರ್ತಿದೆ 1.625 ತಗಡೆ ಬರ್ತಲ್ವಾ. ಸೊ ಅದ್ರ ಮಾಡೋಣ. ನೆಕ್ಸ್ಟ್ ಸ್ಟೆಪ್ 12 plus TB is equal to 73.12 divided by 1.625. ಎಷ್ಟು ತಗೋಣ? 73.12 divided by 1.625 is equal to ಎಷ್ಟಾಯ್ತು? 44.99. ಎಷ್ಟು? 44.99 ಬಂತು. ಓಕೆನಾ? ಇರಲಿ. ನೆಕ್ಸ್ಟ್ ಟಿ ಬಿ ಈಕ್ವಲ್ ಏನಾಗುತ್ತೆ? ಟಿ ಬಿ ಈಕ್ವಲ್ ಏನಾಗುತ್ತೆ? ಟಿ ಬಿ ಈಕ್ವಲ್ ಏನಾಗುತ್ತೆ ಅಂದರೆ ಈ 12 ಇದೆಯಲ್ಲ ಇಲ್ಲಿ ಬರುತ್ತೆ, ಅದು ಮೈನಸ್ ಸಿಂಬಲ್ ಬರುತ್ತೆ ಇಲ್ಲಿ. 12 ಇಲ್ಲಿ 12 ಇಲ್ಲಿ ಈ ಥರ ಬರುತ್ತೆ, ಹೌದಾ? ಓಕೆ, ಅದನ್ನು ಈಗ ನಾವು ಮಾಡೋಣ. ಸೊ ಟಿ ಬಿ ಈಕ್ವಲ್ ಏನಾಗುತ್ತೆ? ಟಿ ಬಿ ಈಕ್ವಲ್ ಟು 44.99 ಮೈನಸ್ 12 ಬರುತ್ತೆ. ಎಷ್ಟಾಯ್ತದು? ಸೊ ಇಟ್ ಈಸ್ 44.99 ಮೈನಸ್ 12 is equal to 32.99 ಬರ್ತದೆ. ಎಷ್ಟು ಬಂತು? 32.99. ಸೊ ಗೇರ್ ಟೀತ್ ಇದೆಯಲ್ಲ, ಗೇರ್ ಟೀತ್ ಅದು 32.99 ಇರಕ್ಕೆ ಸಾಧ್ಯನಾ? ಇರಕ್ಕೆ ಸಾಧ್ಯ ಇಲ್ಲ. 32.5 ಇರ್ತಾವ ಗೇರ್ ಟೀತ್ಗಳು. 33 ಇರಕ್ಕೆ ಹೌದಿಲ್ಲ, 33 ಇರಬೇಕು, ಇಲ್ಲ 32 ಇರ್ಬೇಕು ಅಲ್ವೇನಪ್ಪ? 31.5, 30.5, 32.5 ಹಿಂಗಿರಕ್ಕೆ ಸಾಧ್ಯನಾ? ಇರಕ್ಕೆ ಸಾಧ್ಯ ಇಲ್ಲಲ್ಲ. ಅಂದ್ರೆ 32 ಟೀತು ಅರ್ಧ ಟೀತು ಇರಕ್ಕೆ ಸಾಧ್ಯನಾ? ಆ ಥರ ಇಲ್ವಲ್ಲ. ಸೊ ಕಂಪ್ಲೀಟ್ ಟೀತೇ ಇರಬೇಕು. ಸೊ ಹಾಗಾಗಿ ಇದು 33 ಆಗುತ್ತೆ. ಟಿ ಬಿ ಈಕ್ವಲ್ ಟು 33. ಸೊ ಯು ಆರ್ ನೌ ಫೌಂಡ್ ಔಟ್. ಟಿ ಎ ಗೊತ್ತಾಯ್ತು, ಟಿ ಬಿ ಆಲ್ರೆಡಿ ಬಂತು, ಹೌದಲ್ಲ? ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ನೋಡ್ರ, ಇನ್ನೊಂದು ಇದೆ. ಇನ್ನೊಂದು ಅದನ್ನ ನಿಮ್ಗೆ ಇನ್ನೊಂದು ಹೇಳಿಲ್ಲ ನಾನು. ಏನು ಹೇಳಿಲ್ಲ ಅಂತಂದ್ರೆ, ಈಗ ಇಫ್ ಯು ಕನ್ಸಿಡರ್ ಗೇರ್ ಬಾಕ್ಸ್, ಒಂದು ಗೇರ್ ಬಾಕ್ಸ್ ತೊಗೊಂಡಿನಿ, ಈ ಥರ ಗೇರ್ ಬಾಕ್ಸ್ ಇದೆ ಅನ್ಕೊಳ್ಳೋಣ. ಲೆಟ್ ಅಸ್ ಡ್ರಾ ಎ ಗೇರ್ ಬಾಕ್ಸ್ ಹಿಯರ್. ಒಂದು ಗೇರ್ ಬಾಕ್ಸ್ ಹಾಕೋಣ ನೋಡಿ, ಈ ಥರ ಇಲ್ಲೊಂದು ಗೇರ್ ಬಾಕ್ಸ್ ಹಾಕೋಣ, ಈ ಥರ ಹಾಕೋಣ. ಇಲ್ಲಿ ಸೆಂಟ್ರಲ್ಲಿ ಏನು ಮಾಡೋಣ, ವಿಲ್ ಅರೇಂಜ್ ದಿಸ್ ಪಾರ್ಟ್. ಇದು ಬೇಡ ಬಿಡು. ಓಕೆ, ಡ್ರಾ. ಓಕೆ, ಸೊ ಇಲ್ಲಿ ಒಂದು ಇಲ್ಲೊಂದು ಹಿಂಗಿದೆ, ಇಲ್ಲೊಂದು ಈ ಥರ ಇದೆ, ಇದು ಹಿಂಗೆ ಫುಲ್ ಇರ್ತದೆ. ಸೊ ಇಲ್ಲೊಂದು ಗೇರ್ ಇರ್ತದೆ ಅಲ್ವಾ, ಇಲ್ಲೊಂದು ಗೇರ್ ಈ ಥರ ಇದೆ, ಇಲ್ಲೊಂದು ದೊಡ್ಡ ಗೇರ್ ಇದೆ, ಅದೇನಪ್ಪ? ಸೊ ಸರಿ, ಇದು ದೊಡ್ಡ ಜಾಸ್ತಿ ದೊಡ್ಡ ಇದಾಗೋಯ್ತು.
ಸೊ ಇಲ್ಲೊಂದು ಇದೊಂದು ಗೇರ್ ಅಲ್ವಾ, ಇದು ಸೆಂಟ್ರಲ್ಲಿ ಎಕ್ಸಾಕ್ಟ್ಲಿ ಒಂದು ಲೈನ್ ಹಾಕೋಣ. ಹಾಕಿದ್ರೆ ನೋಡಿ ಇಲ್ಲಿ ಚಿಕ್ಕ ಗೇರ್ ಇರ್ತದೆ, ಇದಕ್ಕೆ ದೊಡ್ಡ ಗೇರ್ ಇಲ್ಲಿ ಬರ್ತದೆ. ಇದು ಫಸ್ಟ್ ಗೇರ್ ರೇಷು. ಸೆಕೆಂಡಲ್ಲಿ ಇದು ಸ್ವಲ್ಪ ದೊಡ್ಡದಾಗತ್ತೆ, ಸೆಕೆಂಡಲ್ಲಿ ಇದು ಸ್ವಲ್ಪ ದೊಡ್ಡದಾಗತ್ತೆ, ಇದು ಸ್ವಲ್ಪ ಚಿಕ್ಕದಾಗತ್ತೆ, ಇದು ಸ್ವಲ್ಪ ಚಿಕ್ಕದಾಯ್ತು ಇದು. ಸೊ ಇದು ಫಸ್ಟ್ ಗೇರು, ಇದು ಸೆಕೆಂಡ್ ಗೇರ್. ಥರ್ಡ್ ಗೇರಲ್ಲಿ ಮತ್ತೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಚಿಕ್ಕದಾಗುತ್ತೆ, ಇದನ್ನು ಸ್ವಲ್ಪ ದೊಡ್ಡದಾಗುತ್ತೆ. ಥರ್ಡ್ ಗೇರ್, ಥರ್ಡ್ ಗೇರ್. ಫೋರ್ತ್ ಗೇರ್ ಡೈರೆಕ್ಟ್ ಆಗಿ ಹೊರಟೋಗುತ್ತೆ. ಸೊ ಇದು ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ, ಇದು ಎಫ್, ಇದು ಜಿ, ಇದು ಎಚ್. ಈ ಥರ ಇರ್ತದೆ ನೋಡಿ. ಈಗ ಡಿಸ್ಟೆನ್ಸ್ ನೋಡಿ ಹೆಂಗಿದೆ, ಡಿಸ್ಟೆನ್ಸ್ ಎರಡು ನಡುವೆ ನೋಡಿ ಸೇಮ್ ಅಲ್ವಾ. ಸೊ ಈ ಡಿಸ್ಟೆನ್ಸ್ ಎಲ್ ಇದು ಸೇಮ್ ಇದೆ. ಡಿಸ್ಟೆನ್ಸ್ ಸೇಮ್ ಇದ್ದಾಗ ಏನಾಗುತ್ತೆ, ಒಂದು ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಏನು ಗೊತ್ತಾ, ರಿಲೇಷನ್ ಏನಂದ್ರೆ ಟಿ ಎ ಪ್ಲಸ್ ಟಿ ಬಿ ಇವೆರಡು ಟೋಟಲ್ ಗೇರ್ಸ್. ಈ ಗೇರ್ ನಂಬರ್ ಆಫ್ ಟೀತ್ ಮತ್ತು ಈ ಗೇರ್ ನಂಬರ್ ಆಫ್ ಟೀತ್ ಎರಡು ಆ್ಯಡ್ ಮಾಡಿದ್ರೆ ದಟ್ ಶುಡ್ ಬಿ ಈಸ್ ಈಕ್ವಲ್ ಟು ಟಿ ಸಿ ಪ್ಲಸ್ ಟಿ ಡಿ ಶುಡ್ ಬಿ ಈಕ್ವಲ್ ಟು ಟಿ ಇ ಪ್ಲಸ್ ಟಿ ಎಫ್ should be is equal to TG plus TH. ಅರ್ಥಾತೇನಾ? ಈ ಗೇರ್ದು ನಂಬರ್ ಆಫ್ ಟೀತ್ ಪ್ಲಸ್ ಈ ಗೇರ್ ನಂಬರ್ ಆಫ್ ಟೀತ್ ಎರಡು ಆ್ಯಡ್ ಮಾಡಿದ್ರೆ ಅದು ಇವೆರಡನ್ನೂ ಆ್ಯಡ್ ಮಾಡಿದ್ರು ಸೇಮ್ ಬರಬೇಕು, ಇವೆರಡು ಆ್ಯಡ್ ಮಾಡಿದ್ರು ಸೇಮ್ ಬರಬೇಕು, ಇವೆರಡು ಆ್ಯಡ್ ಮಾಡಿದ್ರು ಸೇಮ್ ಬರಬೇಕು. ಸೊ ಯಾಕೆ ಹೇಳು, ಯಾಕಂದ್ರೆ ಇಲ್ಲಿ ಡಿಸ್ಟೆನ್ಸ್ ಇದೆಯಲ್ಲ ಇವೆರಡು ನಡುವೆ, ಈ ಗೇರು ಮತ್ತು ಈ ಗೇರ್ ನಡುವೆ ಡಿಸ್ಟೆನ್ಸ್ ಸೇಮ್ ಇದೆ, ಈ ಗೇರ್ ಮತ್ತು ಈ ಗೇರ್ ನಡುವೆ ಡಿಸ್ಟೆನ್ಸ್ ಸೇಮ್, ಇದು ಎಲ್ಲ ಸೇಮ್. ಸೊ ಇವೆಲ್ಲ ಸೇಮ್ ಇರೋದ್ರಿಂದ ಏನಾಗುತ್ತೆ, ಇವೆರಡು ಗೇರ್ ನಡುವೆ ಇರೋದು ಡಿಸ್ಟೆನ್ಸ್ ಕೂಡ ಸೇಮ್ ಇರಲೇಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟ್ ರಿಲೇಶನ್ಶಿಪ್, ಸರಿನಾ? ಓಕೆ. ಸೊ ಈಗೇನಾಯ್ತು, ಈಗ ಟಿ ಎ ಪ್ಲಸ್ ಟಿ ಬಿ ಎಷ್ಟಾಗತ್ತೆ ನೋಡು, ಟಿ ಎ ಪ್ಲಸ್ ಟಿ ಬಿ ಎಷ್ಟಾಗತ್ತೆ, 12 ಪ್ಲಸ್ 33 ಎಷ್ಟಾಯ್ತು, 3 2 5 3 1 4 45 ಬಂತು. ಟಿ ಎ ಪ್ಲಸ್ ಟಿ ಬಿ ಎಷ್ಟು 45. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಟಿ ಸಿ ಪ್ಲಸ್ ಟಿ ಡಿ, ಟಿ ಇ ಪ್ಲಸ್ ಟಿ ಎಫ್ ಈಕ್ವಲ್ ಟು 45, ಟಿ ಜಿ ಪ್ಲಸ್ ಟಿ ಎಚ್ ಆಲ್ಸೋ ಈಕ್ವಲ್ ಟು 45, ಸರಿನಾ? ಇದು ಇಂಪಾರ್ಟೆಂಟ್ ರಿಲೇಶನ್ಶಿಪ್. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ ಗೊತ್ತಾ, ನೆಕ್ಸ್ಟ್ ವಿಲ್ ಗೋ ಟು ಸೆಕೆಂಡ್ ಗೇರ್. ಈಗ ಸೆಕೆಂಡ್ ಗೇರ್ಗೆ ಹೋಗೋಣ. ಸೆಕೆಂಡ್ ಗೇರ್ಗೆ ಏನು ರಿಲೇಶನ್ಶಿಪ್, G2 ಈಕ್ವಲ್ ಟು ಫಸ್ಟ್ ಏನು ಟಿ ಬಿ ಬೈ ಟಿ ಎ, ಇದು ಕಾಮನ್, ಇಂಟು ಸೆಕೆಂಡ್ ಗೇರ್ ಅಂದ್ರೆ ಯಾವ್ದು ಇದಲ್ವೇನಾ. ಸೊ ಇದರ ಅಪೋಸಿಟ್ ಯಾವುದು ಎಫ್ ಅಲ್ವಾ. ಸೊ ಈಗ ಟಿ ಎಫ್ ಇರ್ತದೆ ಡಿವೈಡ್ ಬೈ ಟಿ ಇ. ನೋಡೋ ಫಸ್ಟ್ ಗೇರ್ ಆಗಿದ್ರೆ ಏನಾದ್ರು, ಫಸ್ಟ್ ಗೇರ್ ಆಗಿದ್ರೆ ಏನಿರ್ತಿತ್ತು, ಫಸ್ಟ್ ಗೇರ್ ಆಗಿದ್ರೆ ಇದೇ ಫಾರ್ಮುಲಾ ಟಿ ಬಿ ಬೈ ಟಿ ಎ ಆಗಿರೋದು ಇಂಟು ಇದಕ್ಕೆ ಅಪೋಸಿಟ್ ಯಾವುದು ಡಿ ಅಲ್ವಾ, ಮೇಲೆ ಟಿ ಡಿ, ಅದಕ್ಕೆ ಜಾಯ್ನ್ ಆಗ್ತಿರೋದು ಯಾವುದು ಟಿ ಸಿ. ಇದು ಫಸ್ಟ್ ಗೇರ್ಗೆ ಫಾರ್ಮುಲಾ. ಸೆಕೆಂಡ್ ಗೇರ್ಗೆ ಫಾರ್ಮುಲಾ ಸೇಮ್ ಥಿಂಗ್, ಟಿ ಬಿ ಬೈ ಟಿ ಎ, ಇದು ಕಾಮನ್, ಇದು ಟಿ ಬಿ ಬೈ ಟಿ ಎ ಕಾಮನ್ ಇದೆ. ಬಿಗೆ ಅಪೋಸಿಟ್ ಯಾವುದು ಎಫ್ ಮೇಲೆ, ಅದಕ್ಕೆ ಜಾಯ್ನ್ ಆಗಿರೋದು ಈ ತಗಡೆ ಇಷ್ಟಿದೆ. ಈಗೇನಾಯ್ತು ನೋಡು, ಈಗೇನಾಗುತ್ತೆ, ಟಿ ಬಿ ನಮ್ಗೆ ಗೊತ್ತಿದೆ, ಟಿ ಬಿ ಎಷ್ಟು 33 ಅಲ್ಲಣ್ಣ, ಟಿ ಬಿ 33, ಟಿ ಎ ಎಷ್ಟು 12 ಇಂಟು ಟಿ ಎಫ್ ಪ್ಲಸ್ ಟಿ ನಮ್ಗೆ ಗೊತ್ತಿಲ್ಲ, ಹಂಗೆ ಇಟ್ಕೋ. ಆಯ್ತಾ? ಈಗ G2 ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, G2 ಎಷ್ಟಿದೆ ಹೇಳು, G2 ಗೇರ್ ರೇಷಿಯೋ ಇಲ್ಲಿದೆ 2.48 ಇದೆ ಅಲ್ವಾ. ಸೊ ಈಗೇನಾಗ್ತದೆ, 2.48 ಈಸ್ ಈಕ್ವಲ್ ಟು 33/12, ಹಂಗೆ ಇಟ್ಕೊಂಡು ಹೋಗ್ಲಿ, 33/12 ಹಂಗೆ ಇಟ್ಕೋಣ, ಇಂಟು ಟಿ ಎಫ್ ಬೈ ಟಿ ಹಂಗೆ ಇಟ್ಕೋಣ. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಏನು, ಈಗ ಮತ್ತೆ 2.48 ಹಂಗೆ ಇಟ್ಕೊಳ್ಳಿ, ಇಲ್ಲೇನು ಮಾಡೋಣ, 33/12 ಮಾಡೋಣ. 33/12 ಎಷ್ಟು, 2.75 ಟಿ ಎಫ್ ಬೈ ಟಿ ಇ ಆಗೋಯ್ತಾ. ನೆಕ್ಸ್ಟ್ ಈಗ ಏನಾಗುತ್ತೆ, ಈ 2.75 ಇದೆಯಲ್ಲ, ಈ 2.75 ತಗಡೆ ಬರ್ತದೆ, ಇದು ತಗಡೆ 2.4 ತಗಡೆ ಬರ್ತದೆ, ಹೌದಾ. ಸೊ ಅವಾಗೇನಾಯ್ತು, ಟಿ ಎಫ್ ಬೈ ಟಿ ಇ ಇಸ್ ಈಕ್ವಲ್ ಟು 2.48 ಡಿವೈಡ್ ಬೈ 2.75 ಎಷ್ಟಾಗ್ತಿದು,
48 divided by 2.75 is equal to ಎಷ್ಟು 0.9 ಬರ್ತದೆ 0.9018 ಬರ್ತದೆ ಹೌದಾ ಈಗೇನಾಯ್ತು ನೆಕ್ಸ್ಟ್ ಇದು ನೆಕ್ಸ್ಟ್ ಸ್ಟೆಪ್ ಈಗ ಏನಾಗುತ್ತೆ ಟಿ ಎಫ್ ಇಜಿಕಲ್ ಟು ಏನಾಗುತ್ತೆ ಟಿ ಇಲ್ಲಿ ಬರ್ತದೆ ಅಲ್ವಾ ಸೊ ಟಿ ಏನಾಗುತ್ತೆ ನೋಡಿ ಇಲ್ಲಿ ಬರುತ್ತೆ ಇಲ್ಲಿ ಕರೆಕ್ಟಾ ಓಕೆ ಸೊ ಅದಕ್ಕೇನಾಯ್ತು ಇವಾಗ ನೆಕ್ಸ್ಟ್ ಟಿ ಎಫ್ ಇಜಿಕಲ್ ಟು 0.9018 ಇಂಟು ಟಿ ಇ ಹೌದಾ ಈ ರಿಲೇಶನ್ಶಿಪ್ ಬಂತು ನೆಕ್ಸ್ಟ್ ವಿ ನೋ ದ್ಯಾಟ್ ಟಿ ಎ ಪ್ಲಸ್ ಟಿ ಬಿ is equal to TF plus TE is equal to ಎಷ್ಟು 45 ಹೌದಲ್ಲ ದಿಸ್ ವಿ ನೋ ಇದು ಕಾಮನ್ ಹೇಳಿದ್ದೀನಿ ಅವಾಗಲೇ ನಾನು ಸೊ ಈಗೇನಾಯ್ತು ಇಲ್ಲಿ ಏನಿದೆ ಇಲ್ಲಿಂದ ಟಿ ಎಫ್ ವ್ಯಾಲ್ಯೂ ಎಷ್ಟಿದೆ 0.9018 ಟಿ ಇದೆ ಅದನ್ನ ಇಲ್ಲಿ ಹಾಕೋಣ ಸೊ ಏನಾಯ್ತದು ಟಿ ಎಫ್ ಅಂದ್ರೆ ಎಷ್ಟು ಟಿ ಎಫ್ ಅಂದ್ರೆ 0.9 ಸಾರಿ ಎಷ್ಟಾಗತ್ತೆ ಇದು 0.9018 into TE plus TE equal to 45 ಹೌದಾ ಸೊ ಈಗ ಟಿ ಕಾಮನ್ ಇದೆಯಲ್ವಾ ಟಿ ಕಾಮನ್ ಇದೆ ಟಿ ತೆಗೆರ ಆಚೆ ವಾಟ್ ಯು ಗೆಟ್ 0.9018 plus 1 is equal to 45 ಆಯ್ತು ಈಗೇನಾಯ್ತು ಟಿ ಇಸ್ ಈಕ್ವಲ್ ಟು ಟಿ ಆದ್ಮೇಲೆ ಇದು ಆ್ಯಡ್ ಮಾಡಿ ಎರಡು 0.9018 ಪ್ಲಸ್ 1 ಅಂದ್ರೆ 1.9018 ಆಗುತ್ತೆ ಇಸ್ ಈಕ್ವಲ್ ಟು 45 ಸೊ ಈಗ ಟಿ ಬೇಕು ಅಂದ್ರೆ ಈ ವ್ಯಾಲ್ಯೂ ತಗಡೆ ಹೊರಟೋಗುತ್ತೆ ಈ ವ್ಯಾಲ್ಯೂ ಇಲ್ಲಿ ಬರುತ್ತೆ ತಗಡೆ ಓಕೆನಾ ಸೊ ಅದಕ್ಕೆ ಮಾಡೋಣ ಟಿ ಇಸ್ ಈಕ್ವಲ್ ಟು 45 ಡಿವೈಡ್ ಬೈ 1.9018 ಮಾಡೋಣ ಮಾಡೋಣ 45 divided by 1.9018 is equal to 23.66 approximately ಎಷ್ಟು ಬಂತಿದು 23.66 ಸೊ ಅಪ್ರಾಕ್ಸಿಮೇಟ್ಲಿ ಇದನ್ನ ನಾವು 24 ಅನ್ಕೊಳ್ಳೋಣ ಹೌದಿಲ್ಲ ಸೊ 23.66 ಬಂತು ಅದು 24 ಬಂತು ಸೊ ಏನಾಯ್ತು ಇವಾಗ ಟಿ ಈಕ್ವಲ್ ಟು ಏನಾಯ್ತು ಟಿ ಈಕ್ವಲ್ ಟು 24 ಬಂತು ಟಿ ಈಕ್ವಲ್ ಟು ಏನಾಯ್ತು 24 ಬಂತು ವ್ಯಾಲ್ಯೂ ಅಲ್ವಾ ಸೊ ಟಿ 24 ಬಂದ್ಮೇಲೆ ಈ ಇಕ್ವೇಶನ್ ಇತ್ತಲ್ಲ ನೋಡಿ ಈ ಇಕ್ವೇಶನ್ ಅಲ್ಲಿ ಟಿ ವ್ಯಾಲ್ಯೂ ಹಾಕಿದ್ರೆ ನಮ್ಗೆ ಟಿ ಎಫ್ ವ್ಯಾಲ್ಯೂ ಬರ್ತಲ್ವಾ ಕರೆಕ್ಟಾ ಸೊ ಅದಕ್ಕೆ ಮಾಡೋಣ ದೇರ್ ಫೋರ್ ಟಿ ಎಫ್ ಇಸ್ ಈಕ್ವಲ್ ಟು ಆರ್ ಏನು ಟಿ ಎಫ್ ಪ್ಲಸ್ ಟಿ ಇ ಅಂದ್ರೆ ಎಷ್ಟು 24 ಅಲ್ಲ 24 is equal to 45 ಟಿ ಎಫ್ is equal to ಏನಾಗುತ್ತೆ 45 by 45 minus 24 ಈ ವ್ಯಾಲ್ಯೂ ಇಲ್ಲಿ ಹೋಗುತ್ತಲ್ಲಣ್ಣ ಈ 24 ಇಲ್ಲಿ ಬರುತ್ತೆ ಮೈನಸ್ ಆಗುತ್ತೆ ಅದು ಸೊ ಮೈನಸ್ 24 ಬಂದಿದೆ ಕರೆಕ್ಟಾ ಸೊ ಈಗ ಎಷ್ಟು ಬಂತು ಟಿ ಎಫ್ ವ್ಯಾಲ್ಯೂ ಈಕ್ವಲ್ ಟು 45 minus 24 45 minus 24 is 21 so you got 21 value 21 ಬಂತು ಟಿ ಎಫ್ ವ್ಯಾಲ್ಯೂ is 21 and the TE value is the TE value here it is 24 TF value is 21 ಬಂತಾ ಈಗ similarly we'll go to third gear same procedure ಏನ third gear ಏನು G3 is equal to ಮತ್ತೆ TB by TA ಇದು ಕಾಮನ್ ಇಂಟು ಈಗ ಏನು ಅಪೋಸಿಟ್ ಯಾವುದು ಅಪೋಸಿಟ್ ಎಚ್ ಅಲ್ವಾ ಸೊ ಟಿ ಎಚ್ ಬೈ ಟಿ ಜಿ ಸೊ ಈಗ ಒನ್ಸ್ ಅಗೇನ್ G3 ವ್ಯಾಲ್ಯೂ ಎಷ್ಟು G3 value is given that is 1.5 G3 value is 1.5 so it is 1.5 is equal to TB is given this to TB 33 is 12
ಸೊ ಇದು ಮತ್ತೆ ಸೇಮ್ ಥಿಂಗ್ ಟಿ ಎಚ್ ಬೈ ಟಿ ಜಿ ಬರುತ್ತೆ. ಹೌದಾ? ಮತ್ತೆ 33/12 ಅಂದ್ರೆ ಎಷ್ಟು? ಇಲ್ಲಿ ಮಾಡಿದಿರ ಅಲ್ಲಿ ಎಷ್ಟು ಮಾಡಿದ್ರಿ? ಇಲ್ಲಿದೆ ನೋಡು, 33/12 ಮಾಡಿ ಎಷ್ಟು ಬಂದಿದೆ? 2.75 ಬಂದಿದೆ ನೋಡು, 2.75 ಬಂದಿದೆ ಅಲ್ವಾ? ಸೊ ದ ಸೇಮ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಹಿಯರ್. 1.5 equal to 2.75 into th by tg. ಸೊ ಈಗೇನಾಯ್ತು ಮತ್ತೆ th by tg is equal to 1.5 divided by 2.75. ಸೊ ಎಷ್ಟಾಗ್ತದೆ? 1.5 divided by 2.75 is equal to ಎಷ್ಟಾಯ್ತು? 0.545 is equal to 0.545 ಬಂತು. ನೆಕ್ಸ್ಟ್ ಟಿ ಎಚ್ ಈಕ್ವಲ್ ಟು ಏನಾಗುತ್ತೆ? ಟಿ ಎಚ್ ಈಕ್ವಲ್ ಟು 0.545 ಇಂಟು ಟಿ ಜಿ ಆಯ್ತು. ಸೊ ಈಗ ಮತ್ತೆ ಒನ್ಸ್ ಅಗೇನ್ ವಿ ನೋ ದ್ಯಾಟ್ ಏನು ಟಿ ಎಚ್ ಪ್ಲಸ್ ಟಿ ಜಿ ಈಕ್ವಲ್ ಟು 45 ಅಲ್ವಾ? ಸೊ ಈಗ ಟಿ ಎಚ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಎಷ್ಟಿದೆ? 0.545 ಟಿ ಜಿ ಪ್ಲಸ್ ಟಿ ಜಿ ಈಕ್ವಲ್ ಟು 45. ಸೊ ಈಗ ಟಿ ಜಿ ಔಟ್ಸೈಡ್ ತಗೊಳ್ರಿ, ಇನ್ಸೈಡ್ ಯು ಗಾಟ್ 0.545 ಪ್ಲಸ್ 1 ಈಕ್ವಲ್ ಟು 45. ಸೊ ಈಗ ಟಿ ಜಿ ಕೊಟ್ಟು ಏನಾಯ್ತು? ಟಿ ಜಿ ಈಕ್ವಲ್ ಟು 45 ಡಿಗ್ರಿ ಅಲ್ಲಪ್ಪ, 45 ಡಿಗ್ರಿ ಅಲ್ಲ, ಇದು 45 ಡಿಗ್ರಿ ಅಲ್ಲ. ಸೊ ಟಿ ಜಿ ಕೊಟ್ಟು ಏನಾಗುತ್ತೆ? ಸಾರಿ ಇದೇನು ಸೊ ಇದು ಟಿ ಜಿ ಇಂಟು 1 ಪ್ಲಸ್ 0.545 ಅಂದರೆ 1.545 ಇಸ್ ಈಕ್ವಲ್ ಟು 45. ಸೊ ಈಗ ಟಿ ಜಿ ಈಕ್ವಲ್ ಟು ಏನಾಗುತ್ತೆ? 45 ಡಿವೈಡ್ ಬೈ 1.545 ಎಷ್ಟಾಗ್ತದೆ? 45 ಡಿವೈಡ್ ಬೈ 1.545 ಇಸ್ ಈಕ್ವಲ್ ಟು ಎಷ್ಟು ಬಂತು? 29.12. ದಿಸ್ ಈಸ್ 29.12 or approximately 29. Approximately 29. ಸೊ ಈಗೇನಾಗುತ್ತೆ? ನೆಕ್ಸ್ಟ್ ದೇರ್ ಫೋರ್ ಟಿ ಎಚ್ ಕೊಟ್ಟು ಏನಾಗುತ್ತೆ? ದೇರ್ ಫೋರ್ ಏನು? ಟಿ ಎಚ್ ಪ್ಲಸ್ ಟಿ ಜಿ ಅಂದ್ರೆ ಎಷ್ಟು? 29 ಈಕ್ವಲ್ ಟು 45. ಸೊ ಟಿ ಎಚ್ ಕೊಟ್ಟು ಏನಾಗುತ್ತೆ? 45 ಮೈನಸ್ 29. ಸೊ 45 ಮೈನಸ್ 29 ಎಷ್ಟಾಗ್ತದೆ? 16. This is equal to 16. So th value is now 16. So you have found this. ಹೌದಾ? And as to ಇದು ಟಿ ಜಿ ವ್ಯಾಲ್ಯೂ ಇಲ್ಲಿದೆ ನೋಡಿ. ಟಿ ಜಿ ವ್ಯಾಲ್ಯೂ ಎಷ್ಟಿದೆ? ಇಟ್ ಇಸ್ 29. ಹೌದಾ? ಸೊ ಯು ನೋ ಫೌಂಡ್ ಔಟ್ ಆಲ್ ದಿ ಇದು ಗೇಟ್ಸ್ ಅಲ್ಲೇನೋ, ಟಿ ಎಚ್ ಟಿ ಜಿ ಎಲ್ಲ ಕಂಡಿಡಿದ್ರಲ್ಲ, ಟಿ ಎ ಟಿ ಬಿ ಎಲ್ಲ ಆಗೋಯ್ತು. ಹೌದಾ? ನೌ ಯು ಹ್ಯಾವ್ ಟು ಫೈಂಡ್ ಔಟ್ ದ ಎಕ್ಸಾಕ್ಟ್ ಗೇರ್ ರೇಷಿಯೋಸ್. ಈಗ ಏನ್ ಮಾಡ್ಬೇಕು? ನೀವು ಎಕ್ಸಾಕ್ಟ್ ಗೇರ್ ರೇಷಿಯೋ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಿ ನೋಡಿ, ಈಗ ಮತ್ತೆ ಬರ್ತೀನಿ ನೋಡಿ. ಫೈಂಡಿಂಗ್ ಎಕ್ಸಾಕ್ಟ್ ಗೇರ್ ರೇಷಿಯೋಸ್. ಫೈಂಡಿಂಗ್ ಎಕ್ಸಾಕ್ಟ್ ಗೇರ್ ರೇಷಿಯೋಸ್. ಸೊ ಅದಕ್ಕೆ ಮಾಡಬೇಕು? ಫಸ್ಟ್ ಮತ್ತೆ ಜೀವನ್ ಹಾಕೊಡ್ರಿ. ಜೀವನ್ ಫಾರ್ಮುಲಾ ಏನು? ಮತ್ತೆ ಇದೆ ಟಿ ಬಿ ಬೈ ಟಿ ಎ ಟಿ ಡಿ ಬೈ ಟಿ ಸಿ. ಹೌದಾ? ಸೊ ಟಿ ಬಿ ಬೈ ಟಿ ಎ ಅಂದ್ರೆ ಎಷ್ಟಿದೆ? ಟಿ ಬಿ ಎಷ್ಟಿದೆ? ಟಿ ಬಿ ವ್ಯಾಲ್ಯೂ ಇಸ್ 33ನಾ? ಯಾ 33. ಟಿ ಎ 12. ಟಿ ಡಿ ವ್ಯಾಲ್ಯೂ ಎಷ್ಟಿದೆಯೋ? ಟಿ ಡಿ ಕಂಡಿಡಿದ್ವಾ ಹುಡುಗ್ರ? ಇದಿರೇನಾ? ಸೊ ನಾವು ವಿ ಹ್ಯಾವ್ ನಾಟ್ ಫೌಂಡ್ ಔಟ್ ಟಿ ಡಿ ವ್ಯಾಲ್ಯೂ. ನೋಡು, ಟಿ ಡಿ ಅಂಡ್ ಟಿ ಸಿ ವ್ಯಾಲ್ಯೂ ಕಂಡುಹಿಡಿದಿಲ್ಲ. ಸೊ ಅದಕ್ಕೆ ನಾವು ಈಗ ಟೈಮ್ ಎಷ್ಟಾಯ್ತು? ಟೈಮ್ ಇನ್ನು 3 ನಿಮಿಷ ಇದೆ. ಸೊ ವಿಲ್ ಫೈಂಡ್ ದ್ಯಾಟ್ ಆಲ್ಸೋ. ವಿಲ್ ಫೈಂಡ್ ಟಿ ಡಿ ವ್ಯಾಲ್ಯೂ ಆಲ್ಸೋ. ಅದಕ್ಕೆ ಫಸ್ಟ್ ಗೆ ತಗೋಣ ಫಸ್ಟ್. ಸೊ ಈಗ ನೆಕ್ಸ್ಟ್ ಏನು? ಫಸ್ಟ್ ಗೇರ್. ನಾವು ಸೆಕೆಂಡ್ ಗೇರ್ ಹೊಟ್ಟೋದ್ವಿ, ಅದಕ್ಕೆ ಫಸ್ಟ್ ಅದಕ್ಕೆ ಫಸ್ಟ್ ಗೇರ್ ಫಸ್ಟ್ ಮಾಡ್ಬೇಕಾಗಿತ್ತು.
ಸೊ G1 is equal to TB by TA into TD by TC. ಹೌದಾ? ಸೊ ಈಗ ಒನ್ಸ್ ಅಗೇನ್ G1 ಅಂದರೆ ಎಷ್ಟಿದೆ? 3.93 ಕರೆಕ್ಟಾ? TB ಅಂದರೆ 33, TA ಅಂದರೆ 12. ಸೇಮ್ ಥಿಂಗ್, ಸೇಮ್ ಪ್ರೊಸೀಜರ್, TD ಪ್ಲಸ್ TD ಬೈ TC, ಸೇಮ್ ಪ್ರೊಸೀಜರ್ ಇರೋದು. ಸೊ ಇಲ್ಲಿ 3.93 ಇದೆ, ಇದು 33/12 ಅಂದರೆ 2.75 ಬಂದಿದೆ, 2.75 TD ಬೈ TC. ಸೊ ಈಗ ಮತ್ತೆ ಏನಾಗುತ್ತೆ, TD ಬೈ TC ಈಕ್ವಲ್ ಟು ಇದು ಏನಾಗುತ್ತೆ, ಈ 2.75 ತಗಡೆ ಬರ್ತದೆ, ಇಲ್ಲಿ ತಗಡೆ ಬರ್ತದೆ, ಸರಿನಾ? ಸೊ ಏನಾಯ್ತು, 3.93 ಡಿವೈಡ್ ಬೈ 2.75 ಆಯಿತು. ಎಷ್ಟಾಗ್ತದೆ? 3.93 ಡಿವೈಡ್ ಬೈ 2.75 ಎಷ್ಟಾಯ್ತು? 1.42 1.42 ಬಂತು. ಸೊ TD ವ್ಯಾಲ್ಯೂ ಈಕ್ವಲ್ ಟು ಏನಾಯ್ತು? TD ವ್ಯಾಲ್ಯೂ ಈಕ್ವಲ್ ಟು ಈಗ ಮತ್ತೆ ಈಗ TC ಇಲ್ಲಿ ಹೋಗುತ್ತಲ್ಲಣ್ಣ, ಸೊ TC ವ್ಯಾಲ್ಯೂ ಇಲ್ಲಿಗೆ ಹೋಗುತ್ತೆ, ಹೌದಾ? ಸೊ ಅದಕ್ಕೆ TD ಈಕ್ವಲ್ ಟು 1.42 ಇಂಟು TC ಇದು ಬಂತು. ಮತ್ತೆ ನಮ್ಗೆ ಗೊತ್ತಲ್ಲ ಏನು, TD ಪ್ಲಸ್ TC ಈಕ್ವಲ್ ಟು 45 ಅಲ್ಲಣ್ಣ, ಇದು ಗೊತ್ತಿದೆ. ದೇರ್ಫೋರ್ TD ವ್ಯಾಲ್ಯೂ ಎಷ್ಟು? 1.42 TC ಪ್ಲಸ್ TC ಈಕ್ವಲ್ ಟು 45. ಸೊ ಇಲ್ಲಿ TC ಔಟ್ಸೈಡ್ ತೊಗೊಂಬಿಡು, ಇನ್ಸೈಡ್ ಏನು ಬಂತು? 1.42 ಪ್ಲಸ್ 1 ಇಸ್ ಈಕ್ವಲ್ ಟು 45. ಒಂದು 2 ಮಿನಿಟ್ಸ್ ಬಿಟ್ಟು ಮತ್ತೆ ವಾಪಸ್ ಬರ್ತೀರಣ್ಣ, ಇನ್ನು ಒಂದೇ ನಿಮಿಷ ಇದೆ. ಇಮಿಡಿಯೇಟ್ಲಿ ಜಾಯ್ನ್ ಆಗ್ರಿ ಹಂಗೆ. ಇಲ್ಲಿ ಇದೀವಲ್ವಾ ನಾವು, ನಮಗೆ ಇದು ಗೊತ್ತಲ್ಲ ಏನು, ಅದೇ A ಪ್ಲಸ್ ಬಿ ಈಕ್ವಲ್ ಟು TA ಪ್ಲಸ್ TB ಈಕ್ವಲ್ ಟು TC ಪ್ಲಸ್ TD ಅಂತ ಅದು ಗೊತ್ತಲ್ಲ ಫಾರ್ಮುಲಾ. ಅದ್ರ ಪ್ರಕಾರ ಏನಾಯ್ತು, TD ಪ್ಲಸ್ TC ಈಕ್ವಲ್ ಟು 45 ಇದೆ ಅಲ್ವಾ? ಸೊ ದಟ್ ಇಸ್ ವಾಟ್ ವಿ ಡಿಡ್. ಸೊ ಇಲ್ಲಿದೆ ನೋಡಿ, TD ಪ್ಲಸ್ TC 45 ಇದಿದೆ, ಮಾಡಿದ್ದೀವಿ. ಸೊ ಇಲ್ಲೇನು ಮಾಡಿದ್ವಿ ನೆಕ್ಸ್ಟು, ಇದು TD ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾನೆ, 1.42 ಇಂಟು TC ಇದೆ ಅಲ್ವಾ? ಸೊ ಅದನ್ನ ಇಲ್ಲಿ ಹಾಕೊಂಡಿವಿ, ಇದೆ TD, ಈ TD ಬದಲಿಗೆ ಇಲ್ಲಿ ಹಾಕೊಂಡಿದ್ದೀನಿ ನೋಡಿ, ಇಲ್ಲಿ ಹಾಕೊಂಡಿದ್ದೀನಿ. ಆಮೇಲೆ ಈ TC ಹಂಗೆ ಇಟ್ಕೊಂಡಿದ್ದೀನಿ, ದಿಸ್ TC ಐ ಕೆಪ್ಟ್ ಆಸ್ ಇಟ್ ಈಸ್, ಹೌದಾ? 45 ಅನ್ನೋದು ಇಲ್ಲಿದೆ, 45 ಬಂದಿದೆ ನಮಗೆ, ಯಾಕಂದ್ರೆ ಅಲ್ಲಿ ಮಾಡೋದಲ್ಲ 45 ಇದೆ. ಸೊ ಇಲ್ಲಿ ಬಂತು 45. ಈಗ ಏನಾಗುತ್ತೆ ನೋಡೋಣ, ಈಗ TC ವ್ಯಾಲ್ಯೂ ಬೇಕಲ್ಲ, ಈಗ TC ಇಂಟು ಏನಾಯ್ತದು, 1.42 ಪ್ಲಸ್ 1 ಅಂದರೆ 2.42 ಆಗುತ್ತೆ, ಈಕ್ವಲ್ ಟು 45 ಆಯಿತು, ಹೌದಾ? ಸೊ ಈಗ TC ಈಕ್ವಲ್ ಟು ಏನಾಯ್ತು, 45 ಡಿವೈಡ್ ಬೈ 2.42 ಆಯಿತು. ಸೊ 2.42 ಅಂತಂದ್ರೆ ಈಗ ಮತ್ತೆ ಕ್ಯಾಲ್ಕುಲೇಟ್ ತಗೋಣ, 45 ಡಿವೈಡ್ ಬೈ 2.42 ಎಷ್ಟಾಯ್ತಿದು? 18.59 ಬಂತು. ದಿಸ್ ಇಸ್ 18.59. ಸೊ ಅಪ್ರಾಕ್ಸಿಮೇಟ್ಲಿ ನೀವು ಏನು ಮಾಡ್ಬೋದು, 19 ಮಾಡ್ಕೋಬೋದು, 19 ಆಯ್ತಾ? 19 ಬಂತು. 19 ಬಂದಮೇಲೆ ನೆಕ್ಸ್ಟ್ ಮತ್ತೆ ವಾಪಸ್ ನಮ್ಗೆ ಗೊತ್ತಲ್ಲ ಏನು, ದೇರ್ಫೋರ್ TD ಪ್ಲಸ್ TC ಈಕ್ವಲ್ ಟು 45 ಗೊತ್ತಲ್ವಾ? ಇದು ಗೊತ್ತಿರೋದ್ರಿಂದ ಏನಾಗುತ್ತೆ, TD ವ್ಯಾಲ್ಯೂ ಎಷ್ಟು ಗೊತ್ತಿಲ್ಲ ನಮಗೆ, TD ಹಂಗೆ ಇಟ್ಕೋ, TC ವ್ಯಾಲ್ಯೂ ಪ್ಲಸ್ 19 ಇಸ್ ಈಕ್ವಲ್ ಟು 45. ಸೊ ಈಗ TD ಈಕ್ವಲ್ ಏನಾಗುತ್ತೆ, ಈ 19 ಈ ಕಡೆ ಬರುತ್ತೆ, 45 ಮೈನಸ್ 19 ಬಂತು, ಎಷ್ಟಾಗ್ತದು? 45 ಮೈನಸ್ 19 ಇಸ್ ಈಕ್ವಲ್ 26 ಬಂತು. ಸೊ ಅಲ್ಲಿಗೇನಾಯ್ತು, TC ವ್ಯಾಲ್ಯೂ ಇಸ್ 19 and TD value is 26. ಸರಿನಾ? ಸೊ ನಾವು ವಿ ಹ್ಯಾವ್ ಫೌಂಡ್ ಔಟ್ ಆಲ್ ದ ವ್ಯಾಲ್ಯೂಸ್. ಈಗ ನಾವೇನು ಮಾಡಿದ್ವಿ, ಎಲ್ಲ ಕಂಡುಹಿಡಿದ್ವಿ ನಾವು, TC ವ್ಯಾಲ್ಯೂ, TD ವ್ಯಾಲ್ಯೂ, ಪ್ರತಿಯೊಂದು ಗೇರ್ದು ವ್ಯಾಲ್ಯೂ ನಾವು ಕಂಡುಹಿಡಿದಿದ್ದೀವಿ ಈಗ, ಹೌದಾ? ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾನು ಫೈಂಡ್ ಔಟ್ ನ್ಯೂ ಗೇರ್ ರೇಷೋ ಅಂತಾನೆ, ಫೈಂಡ್ ಔಟ್ ನ್ಯೂ ಗೇರ್ ರೇಷೋ. ನಾವು ನ್ಯೂ ಗೇರ್ ರೇಷಿಯೋಸ್, ನ್ಯೂ ಗೇರ್ ರೇಷಿಯೋಸ್ ಏನೇನು, G1 ಈಕ್ವಲ್ ಟು TB ಬೈ TA ಈಕ್ವಲ್ ಇಂಟು TD ಬೈ TC. ಸೊ TB ಅಂದರೆ 33, TA ಅಂದರೆ 12, TD ಅಂದರೆ ಇಲ್ಲಿ ಮಾಡಿದ್ದೀರಿ 26, TC ಅಂದರೆ 19, ಹೌದಿಲ್ಲ? ಸೊ ಎಷ್ಟಾಯ್ತು ಈಗ ನೋಡೋಣ ಇದನ್ನ. ಸೊ ಇಟ್ ಈಸ್ 33 ಇಂಟು 26, 858 ಡಿವೈಡ್ ಬೈ 12 divided by 19. So what you get is 3.76. ಎಷ್ಟು ಬಂತು?
3.76 ಬಂತು ಇವಾಗ. ಮೊದಲು ಎಷ್ಟಿತ್ತದು 3.93 ಇತ್ತಲ್ಲಣ್ಣ, ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತದು ಅವ್ನು ಕೊಟ್ಟಿರೋದು ಎಷ್ಟು? ಹಾ ನೋಡು 3.93 ಇತ್ತು, ಈಗ ಎಷ್ಟಾಯ್ತು 3.76 ಆಯ್ತು ಹೊಸ ಗೇರ್ ರೇಷಿಯೋ. ಹೊಸ ಗೇರ್ ರೇಷಿಯೋ ಎಷ್ಟು 3.76 ಆಯ್ತು, ಕರೆಕ್ಟಾ? ಸಿಮಿಲರ್ಲಿ ಇದು ಮೊದಲನೇ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು? ಮತ್ತೆ G2 TB/TA. G2 ಅಂದ್ರೆ ಏನಪ್ಪ ಇದು? TF ಅಲ್ಲ, ಎಲ್ಲಿದೆ ನೋಡು, ಎಲ್ಲಿ ಇಲ್ಲಿ ಫಾರ್ಮುಲಾ ಬರ್ದಿದ್ದು ನಾವು ಸೆಕೆಂಡ್ ಗೇರ್ದು, ಇಲ್ಲಿಲ್ಲ ನೋಡಂತ ಹೋಗಿ. ಹಾ ಇಲ್ಲಿದೆ ನೋಡು, TF/TE ಅಲ್ಲೇನಪ್ಪ. G2 ವ್ಯಾಲ್ಯೂ ಎಷ್ಟು? TF/TE. ಸೊ ದಿಸ್ ಇಸ್ TF/TE. ಸೊ ಒನ್ಸ್ ಅಗೇನ್ TB ಬೈ ಅಂದ್ರೆ 33/12 ಸೇಮ್ ಇರ್ತದೆ. TF ವ್ಯಾಲ್ಯೂ ಎಷ್ಟು? ಹಾ ಇಲ್ಲಿದೆ ನೋಡಿ, TF ವ್ಯಾಲ್ಯೂ 24 ಅಲ್ಲ, TF ವ್ಯಾಲ್ಯೂ 21 ಇದೆ, TE ವ್ಯಾಲ್ಯೂ 24 ಇದೆ ಅಲ್ವಾ? TF ವ್ಯಾಲ್ಯೂ 21, ಇದು 24, ಕರೆಕ್ಟಾ? ಓಕೆ, ಈಗ ಎಷ್ಟಾಗತ್ತೆ ನೋಡೋಣ. ಈಗ ಮತ್ತೆ 33 × 21, 33 × 21, 33 × 21 is 693 divided by 12, 57.75 divided by 24, 2.4 ಬಂತು ಅಲ್ಲಣ್ಣ. ದಿಸ್ ಈಕ್ವಲ್ ಟು 2.40 ಬಂತು. ಹಳೆ ವ್ಯಾಲ್ಯೂ ಎಷ್ಟಿತ್ತು? ಕೊಟ್ಟಿದ್ದ ವ್ಯಾಲ್ಯೂ ಎಷ್ಟಿದೆ? ಸೊ ಕೊಟ್ಟಿದ್ದ ವ್ಯಾಲ್ಯೂ 2.48 ಇದೆ ನೋಡು, ಹೌದಾ? ಎಷ್ಟಿದೆ ನೋಡು, 2.48 ಇದೆ, ಕರೆಕ್ಟಾ? ನಾವು ಬಂದಿರೋದು ಎಷ್ಟು? 2.4 ಬಂತು ಇವಾಗ ಹೊಸ ವ್ಯಾಲ್ಯೂ, ಸರಿನಾ? ನೆಕ್ಸ್ಟ್ ಸಿಮಿಲರ್ಲಿ ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಥರ್ಡ್ ವ್ಯಾಲ್ಯೂ, ಥರ್ಡ್ ಗೇರ್ ರೇಷಿಯೋ G3. ಇದು ಸೇಮ್ TB/TA ಇರ್ತದೆ. ಇಲ್ಲಿ TG/TA ಹೆಚ್ಚುತ್ತೇನಾ? ಥರ್ಡ್ ಗೇರ್ ಅಲ್ವಾ? ಹಾ TH/TG, TH/TG ಇದೆ. ಸೊ ಇದು ಸೇಮ್ ಥಿಂಗ್ ಮತ್ತೆ 33/12 ಸೇಮ್. TH ವ್ಯಾಲ್ಯೂ ಎಷ್ಟು? TH ವ್ಯಾಲ್ಯೂ 16, TG ವ್ಯಾಲ್ಯೂ 29. ಎಷ್ಟಾಯ್ತು ನೋಡಿ ಈಗ? ಮತ್ತೆ ಸೇಮ್ 33 × 16, 528 divided by 12, 1.5 ಬರುತ್ತಾ? ಓಕೆ, divided by 29. ಸೊ ಯು ಗೆಟ್ 1.5 ಅಲ್ವಾ? ಅಲ್ಲೆಷ್ಟಿತ್ತು ಹಳೆ ವ್ಯಾಲ್ಯೂ? ಹಳೆ ವ್ಯಾಲ್ಯೂ 1.5 ಇದೆ ನೋಡಿ, ಹಳೆ ವ್ಯಾಲ್ಯೂ ಕೂಡ 1.5 ಇದೆ, ಹೌದಾ? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡೂ. ಈ ಪ್ರಾಬ್ಲಮ್ ಈ ತರ ಮಾಡ್ಬೇಕು, ಅರ್ಥ ಆಯ್ತಾ? ಸೊ ಏನೇನು ಕೊಟ್ಟಿದ್ದ ಇನ್ನೊಂದ್ಸಲ ನೋಡ್ಬಿಡೋಣ ನಾವು. ಏನೇನು ಕೊಟ್ಟಿದ್ದ ಅವನು? ಈ TA ವ್ಯಾಲ್ಯೂ ಕೊಟ್ಟಿದ್ದ ಅವನು, TA ವ್ಯಾಲ್ಯೂ ಕೊಟ್ಟಿದ್ದ ಎಷ್ಟು? 12 ಅಂತ ಕೊಟ್ಟಿದ್ದ ಅಲ್ಲೇನಪ್ಪ. ಆಮೇಲೆ L ವ್ಯಾಲ್ಯೂ ಕೊಟ್ಟಿದ್ದ, L ವ್ಯಾಲ್ಯೂ ವಾಸ್ ಗಿವನ್. ಆಮೇಲೆ ಏನ್ ಮಾಡಿದ್ದ? ಎಲ್ಲಾ ಗೇರ್ ರೇಷಿಯೋ ಕೊಟ್ಟಿದ್ದ, G1, G2, G3, G4 ಇಷ್ಟು ವ್ಯಾಲ್ಯೂ ಕೊಟ್ಟಿದ್ದ. ಆಮೇಲೆ ಏನಂದ ಅವನು? TB ವ್ಯಾಲ್ಯೂ ಕಂಡಿಡಿ ಅಂತಂದ ಅಲ್ವಾ? TB ವ್ಯಾಲ್ಯೂ ಕಂಡಿಡಿ ಅಂತಂದ. ಆಮೇಲೆ TG ವ್ಯಾಲ್ಯೂ ಕಂಡಿಡಿ ಅಂತ, TH ವ್ಯಾಲ್ಯೂ, TF ವ್ಯಾಲ್ಯೂ, TE ವ್ಯಾಲ್ಯೂ, TD ವ್ಯಾಲ್ಯೂ, TC ವ್ಯಾಲ್ಯೂ ಇಷ್ಟು ಕಂಡಿಡಿ ಅಂತ ಹೇಳ್ದ. ಆಮೇಲೆ ಹೊಸದಾಗಿ G1, G2, G3, G4 ಕಂಡಿಡಿ ಅಂತ ಹೇಳ್ದ. ಕರೆಕ್ಟ್ ಏನ್ರಪ್ಪ? ಹೌದಿಲ್ಲ? ಸೊ ನಾವು ಏನ್ ಮಾಡಿದ್ವಿ ಅದಕ್ಕೆ? ಫಸ್ಟ್ ನೋಡಿ ಈ ತರ ಮಾಡಿದ್ವಿ. ಏನ್ ಮಾಡಿದ್ವಿ? ಫಸ್ಟ್ ನಮಗೆ ಇದು ಬೇಕಲ್ಲ ನೋಡಿ, ಈ ರಿಲೇಷನ್ ಭಾರಿ ಇಂಪಾರ್ಟೆಂಟ್, ಇದು ನೆನಪಿಟ್ಕೊಡ್ರಿ. ಈ ರಿಲೇಷನ್ ಇದೆ ನೋಡಿ, ಈ ರಿಲೇಷನ್ ಏನು? TA+TB = TC+TD = T+TF ಏನಿದೆ? TG+TH. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ರಿಲೇಶನ್ಶಿಪ್. ಇದೆಯಲ್ಲ, ಇದು ಭಾರಿ ಇಂಪಾರ್ಟೆಂಟ್ ರಿಲೇಶನ್ಶಿಪ್, ನೆನಪಿಟ್ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ರಿಲೇಶನ್ಶಿಪ್. ಸೊ ಇದು ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಇದೇ ತರ ಇದು ಬರುತ್ತೆ, ನೆನಪಿಟ್ಕೋಬೇಕು. ಕ್ಲಿಯರಾ? ಸೊ ಇದು ನಿಮಗೆ 10 ಮಾರ್ಕ್ಸ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, 10 ಮಾರ್ಕ್ಸ್ಗೆ. ಏನೋ ಡೌಟ್ ಇದೆಯಾ ಕೇಳ್ರಿ. ಇದು ರೆಕಾರ್ಡ್ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡಿ ಕಳಿಸ್ತೀನಿ, ಶನಿವಾರ ಕಳಿಸ್ತೀನಿ ಮತ್ತೆ. ಓಕೆಪ್ಪ.